ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ಈಗಿನ ಯಂಗ್ಸ್ಟರ್ಸ್ ಮಾತೇನು ಅಂತಂದರೆ, ಹಾಸಿಗೆ ಎಷ್ಟಿರಬೇಕು ಕಾಲು ಚಾಚೋಕೆ ಅಂತ. ಬದುಕು ಮತ್ತು ಗಾದೆಗಳು ಅಂತಂದರೆ ಅನುಭವಗಳ ಸಂತೆ ಅಲ್ವಾ? ಈ ಮಾತು ಕೇಳಿದ ತಕ್ಷಣ ನಿಮಗೆ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ? ಹಣ ಕಡಿಮೆ ಇದ್ದರೆ ದೊಡ್ಡ ಕನಸು ಕಾಣಬಾರ್ದಾ? ಜಾಸ್ತಿ ಖರ್ಚು ಮಾಡಿದ್ರೆ ಜೀವನ ಹಾಳಾಗುತ್ತಾ? ಅಥವಾ ಈ ಮಾತು ನಮಗೆ ಡಿಸಿಪ್ಲಿನ್ ಕಲಿಸುತ್ತಾ? ಈ ಮಾತಿನ ಅರ್ಥ ಏನು? ಇದರಲ್ಲಿ ಗುಡ್ ಸೈಡ್ ಅಂತಂದ್ರೆ ಏನು, ಬ್ಯಾಡ್ ಸೈಡ್ ಅಂತಂದ್ರೆ ಏನು? ಈ ಪ್ರಾಕ್ಟಿಕಲ್ ಲೈಫ್ನ ಎಕ್ಸಾಂಪಲ್ನ ಸಿಂಪಲ್ಲಾಗಿ ನಮ್ಮ ಆಡು ಭಾಷೆಯಲ್ಲೇ ನಾವು ಮಾತಾಡೋಣ. ಈ ವಿಡಿಯೋ ನೋಡಿದ ಮೇಲೆ ಈ ಗಾದೆ ಎಷ್ಟು ಸರಿ? ನಿಮ್ಮ ಮನದ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ನಾವು ಈ ಮಾತನ್ನ ಆಳವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಸಿಗೆ ಅಂತಂದರೆ ನಮ್ಮ ಸಾಮರ್ಥ್ಯ ಅಂತ, ಕಾಲು ಚಾಚೋದು ಅಂತಂದರೆ ನಮ್ಮ ಆಸೆಗಳು, ಖರ್ಚು, ನಿರ್ಧಾರಗಳು. ಅಂದರೆ ನಮ್ಮ ಇನ್ಕಮ್ಮು ಎಷ್ಟಿದೆ, ಸೇವಿಂಗ್ ಎಷ್ಟಿದೆ, ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಸ್ಟ್ರೆಚ್ ಮಾಡಿಕೊಂಡ್ರೆ ಒಂದಿನ ಸಮಸ್ಯೆ ಬರೋದಂತೂ ಗ್ಯಾರಂಟಿ ಅನ್ನೋದು ಈ ಮಾತಿನ ಸಾರ. ಈ ಮಾತಿನ ಗುಡ್ ಸೈಡ್ ಏನು ಅಂತ ನೋಡೋಣ ಬನ್ನಿ. ಮೊದಲೇದು, ಇದು ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಕಲಿಸ್ಕೊಡುತ್ತೆ. ನಾವು ಎಷ್ಟೋ ಜನ ಇವತ್ತು ಇದು ಬೇಕು, ಇದಿಲ್ಲ ಅಂದರೆ ಲೈಫ್ ಏನದು ಅಂತ EMI ಹಾಕ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಆದರೆ ಈ ಮಾತು ಏನು ಹೇಳುತ್ತೆ ಅಂತಂದರೆ, ಮೊದಲು ನಿಮ್ಮ ಕೆಪಾಸಿಟಿ ನೋಡ್ಕೊಳ್ಳಿ, ನಂತರ ಡಿಸಿಷನ್ ತಗೋ ಅಂತ ಹೇಳುತ್ತೆ. ಇದು ನಮಗೆ ಪರ್ಫೆಕ್ಟ್ ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಕಲಿಸ್ಕೊಡುತ್ತೆ. ಎರಡನೇದು, ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ನಿಮ್ಮ ಹಾಸಿಗೆ ಒಳಗೆ ನಿಮ್ಮ ಕಾಲಿದ್ರೆ ನಿಮಗೆ ಚಳಿ ಇರೋದಿಲ್ಲ, ನೋವಂತೂ ಖಂಡಿತ ಇಲ್ಲ, ನೆಮ್ಮದಿ ನಿದ್ದೆ ನಿಮ್ಮದೇ ಅಲ್ವಾ? ಹಾಗೆ ಲೈಫ್ನಲ್ಲೂ ಅತಿಯಾದ ಸಾಲ ಇಲ್ಲ ಅಂತಂದರೆ, EMI ಟೆನ್ಷನ್ ಇಲ್ಲ ಅಂದರೆ, ಹಣ ಕೊಟ್ಟೋದಿಲ್ಲ ಅಂತಂದರೆ, ಅದರಲ್ಲೂ ಸ್ಟ್ರೆಸ್ ಇಲ್ಲ ಅಂತಂದರೆ ಅದೇ ನಮ್ಮ ದೊಡ್ಡ ಬ್ಲೆಸ್ಸಿಂಗ್. ಮನುಷ್ಯ ತುಂಬ ಕಾಲ ಬದುಕಬೇಕು ಅಂತಂದರೆ ಸ್ಟ್ರೆಸ್ ಅನ್ನೋದು ಇರಬಾರ್ದು. ಯಾಕೆ ಅಂತಂದರೆ, ನಾವು ಇವತ್ತು ಒಂದು ಕಾಲ ಹೇಗಿದೆ ಅಂತಂದರೆ, ಸ್ಟ್ರೆಸ್ ಅನ್ನೋದು ನಮ್ಮ ಜೊತೆ ಅದು ಒಂದಾಗ್ಬಿಟ್ಟಿದೆ. ತೊಗೊಂಡಿಲ್ಲ ಅಂದರೆ ಕೆಲಸಗಳಾಗಲ್ಲ, ತೊಗೊಂಡ್ರೆ ಹೆಲ್ತ್ ಹಾಳಾಗುತ್ತೆ. ಬಟ್ ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ನಮ್ಮ ಬುದ್ಧಿವಂತಿಕೆ ಅಂತ ಹೇಳ್ತೀನಿ. ನೆಕ್ಸ್ಟ್, ಮಿಡ್ಲ್ ಕ್ಲಾಸ್ ಲೈಫ್ ಅಂದರೆ ಏನು? ಇದು ತುಂಬ ಪ್ರಾಕ್ಟಿಕಲ್. ನಮ್ಮಲ್ಲಿ ಹೆಚ್ಚಿನವರು ಮಿಡ್ಲ್ ಕ್ಲಾಸೇ. ಮನೆ ಕಟ್ಟೋದು, ಕಾರ್ ತೊಗೊಳ್ಳೋದು, ಮಕ್ಕಳ ಎಜುಕೇಷನ್ನು ಎಲ್ಲವೂ ಬ್ಯಾಲೆನ್ಸ್ ಆಗಿರಬೇಕು. ಈ ಮಾತು ಇನ್ನೊಬ್ಬರ ಲೈಫ್ ನೋಡಿಕೊಂಡು ಕಂಪೇರ್ ಮಾಡಬೇಡಿ. ಇಂಥ ಸಿಚುವೇಶನ್ಸ್ಗೆ ಸೂಟ್ ಆಗುವಂಥ ಡಿಸಿಷನ್ನ ನೀವು ತಗೋಬೇಕಾಗುತ್ತೆ ಅಂತ ಇದು ಹೇಳುತ್ತೆ. ಈ ವಿಚಾರವಾಗಿ ಈ ಥರ ಬ್ಯಾಡ್ ಸೈಡ್ ಏನು? ಈ ಮಾತು ತಪ್ಪಾಗೋದು ಎಲ್ಲಿ? ಮೊದಲೇ ಪಾಯಿಂಟು, ಗ್ರೋತ್ ಏನಾಗುತ್ತೆ. ಇದು ಕೆಲವೊಮ್ಮೆ ನಮ್ಮ ಗ್ರೋತ್ನ ತಡೆಯುತ್ತೆ. ಎಲ್ಲವನ್ನು ನಮ್ಮ ಕೆಪಾಸಿಟಿ ಇಲ್ಲ ಅಂತ ಬಿಟ್ಬಿಟ್ರೆ ಲೈಫ್ ಮುಂದೆ ಖಂಡಿತ ಸಾಗಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ರಿಸ್ಕ್ ಬೇಡ ಅಂತಂದರೆ ಹೇಗೆ? ಹೈಯರ್ ಸ್ಟಡೀಸ್ ಬೇಕು ಅಂತ ಹೇಳ್ತೀವಿ, ಹಣ ಸಾಕಾಗಲ್ಲ ಅಂತ ಬಿಟ್ಬಿಟ್ಟು ಹೇಗಿರುತ್ತೆ? ನ್ಯೂ ಐಡಿಯಾಸ್ನ ಕ್ರಿಯೇಟ್ ಮಾಡ್ತೀವಿ, ಸೇಫ್ ಅಲ್ಲ ಅಂತ ಯೋಚನೆ ಮಾಡಿದ್ರೆ ಗ್ರೋತ್ ಸ್ಟಾಪ್ ಆಗೋದು ಖಂಡಿತ ನಿಜ ಅಲ್ವಾ? ನಾವು ಇವನ್ನೆಲ್ಲನೂ ಒಂದೊಂದಾಗಿ ಆಲೋಚನೆ ಮಾಡ್ತಾ ಬಂದರೆ ಈ ಗಾದೆ ನಮಗೆ ಲೈಫ್ನಲ್ಲಿ ಯಾವಾಗಲೂ ನಮ್ಮ ಜೊತೆ ಸಾಕ್ತದೇ ಇರುತ್ತೆ. ನೆಕ್ಸ್ಟ್ ಪಾಯಿಂಟು, ಇದರಿಂದ ನಮ್ಮ ಮೈಂಡ್ಸೆಟ್ ಏನಾಗುತ್ತೆ? ಇದು ಫಿಯರ್ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡುತ್ತೆ. ಈ ಮಾತನ್ನು ಜಾಸ್ತಿ ಸೀರಿಯಸ್ಸಾಗಿ ತೊಗೊಂಡ್ರೆ, ನಾನು ಇದಕ್ಕೆ ಹೊರತಲ್ಲ, ನನಗಿದು ಆಗಲ್ಲ, ನಮ್ಮ ಲೆವೆಲ್ಗೆ ಜಾಸ್ತಿ ಅಂತ ಸೆಲ್ಫ್ ಡೌಟು ಶುರುವಾಗುತ್ತೆ. ಲೈಫ್ನಲ್ಲಿ ಕೆಲವೊಮ್ಮೆ ಹಾಸಿಗೆ ಚಿಕ್ಕದಿದ್ದು ಕಾಲನ್ನು ಸ್ವಲ್ಪ ಸ್ಟ್ರೆಚ್ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಇದರಿಂದ ನಮ್ಮ ಕನಸುಗಳು ಏನಾಗುತ್ತೆ? ಇದು ನಮ್ಮ ಕನಸುಗಳನ್ನ ಕೊಲ್ಲುವಂಥ ಮಾತಾಗ್ಬೋದು. ಪ್ರತಿಯೊಂದು ದೊಡ್ಡ ಸಕ್ಸಸ್ಗಳು ಒನ್ ಡೇ ಕೆಪಾಸಿಟಿ ಇಲ್ಲ ಅನ್ನೋ ಸ್ಟೇಜ್ನಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಅಂದು ಅವರು ಹಾಸಿಗೆ ಸೈಜನ್ನ ನೋಡ್ತಾ ಕುಳಿತಿದ್ರೆ ಇವತ್ತು ಆ ಸಕ್ಸಸ್ ಸ್ಟೋರಿ ಇರ್ತಾನೆ ಇರಲಿಲ್ಲ. ನಿಮಗೆ ಕೆಲವೊಂದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಏನು ಅಂತಂದರೆ, ಒಬ್ಬ ವ್ಯಕ್ತಿಗೆ ಒಂದು ಇನ್ಕಮ್, ಒಂದು 30,000 ಇನ್ಕಮ್ ಬರ್ತಾ ಇರುತ್ತೆ. ಅವನು ಒಂದು ಸಿಂಪಲ್ ಹೌಸು, ಅನ್ನೆಸರಿ ಲೋನ್ಗಳಿಲ್ಲ, ಸ್ಲೋ ಆಗಿ ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ಪೀಸ್ ಎಲ್ಲವನ್ನ ಬಿಲ್ಡ್ ಮಾಡ್ತಾನೆ. ಇಲ್ಲಿ ಈ ಮಾತು ಪರ್ಫೆಕ್ಟ್ ಇದೆ. ಅದೇ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದರೆ, ಇದರಿಂದ ಬ್ಯಾಡ್ ಯೂಸ್ ಅಂತ ಹೇಳ್ತೀವಿ. ಇನ್ನೊಬ್ಬನಿಗೆ ಟ್ಯಾಲೆಂಟ್ ಇರುತ್ತೆ, ಆಪರ್ಚುನಿಟಿ ಇರುತ್ತೆ, ಸಪೋರ್ಟ್ ಇದೆ, ಆದರೆ ನಮ್ಮ ಬಳಿ ಕೆಪಾಸಿಟಿ ಇಲ್ಲ ಅಂತ ಅವನು ರಿಸ್ಕ್ ತೊಗೊಳೋದಕ್ಕೆ ಹೋಗಲ್ಲ. 10 ವರ್ಷಗಳಾಗುತ್ತೆ, ಸೇಮ್ ಪ್ಲೇಸು. ಇಲ್ಲಿ ಈ ಮಾತು ಲಿಮಿಟೇಷನ್ ಆಗಿಬಿಟ್ಟಿರುತ್ತೆ. ನಮಗೆ ಫೈನಲ್ ಮೆಸೇಜ್ ಏನು ಅಂದರೆ, ಬ್ಯಾಲೆನ್ಸ್ ಇರಬೇಕು. ಸ್ನೇಹಿತರೆ, ಅಂತಿಮವಾಗಿ ಹೇಳಬೇಕು ಅಂತಂದರೆ, ಮನೆ ಕಟ್ಟಬೇಕಾದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಂದರೆ ಮನಿ ಮ್ಯಾಟರ್ಸ್ನಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಈಗೋ, ಶೋ ಅಪ್ಪು, ಕಂಪ್ಯಾರಿಸನ್ಸ್ ಇದನ್ನೆಲ್ಲ ಇದು ತಪ್ಪಿಸುತ್ತೆ. ಆದರೆ ಡ್ರೀಮ್ಸು, ಗ್ರೋತು, ಸೆಲ್ಫ್ ಬಿಲೀಫು ಇದನ್ನೆಲ್ಲ ಕೊಲ್ಲೋ ಮಟ್ಟಕ್ಕೆ ತಗೊಳ್ಬಾರ್ದು. ಇದರಲ್ಲಿ ಬೆಸ್ಟ್ ರೂಲ್ ಏನು? ಇವತ್ತಿನ ಹಾಸಿಗೆಯಲ್ಲಿ ಮಲಗೋದು ಓಕೆ, ಆದರೆ ನಾಳೆ ಹಾಸಿಗೆ ದೊಡ್ಡದಾಗೋದು ಯಾವಾಗ, ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚಿಸಲೇಬೇಕಾಗುತ್ತೆ.
ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ವಿಚಾರವಾಗಿ ಮಾತಾಡೋದು ನೋಡಿದ್ರ. ಮನೆ ಕಟ್ಟೋ ವಿಚಾರದಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಯಾಕೆಂದರೆ ಇದು ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಹಿಂದಿನ ನಮ್ಮ ಹಿರಿಯರು ಹೇಳಿರುವಂತಹ ಮಾತುಗಳು ಎಷ್ಟು ಅನ್ವಯ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೀವು ಮನೆ ಕಟ್ಟಬೇಕು ಅಂತ ಕನಸಿದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ. ವಾಸ್ತು, ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ಸು, ಕನ್ಸ್ಟ್ರಕ್ಷನ್ ಟಿಪ್ಸು ಎಲ್ಲದ್ರ ಬಗ್ಗೆ, ಅಂದರೆ 3D ಡಿಸೈನ್ಸ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಸರ್ವಿಸಸ್ ಆಗಿರ್ಬೋದು, ಎಲ್ಲ ನಂಬಳಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಸಂಪರ್ಕಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಈ ಥರ ಮನೆ ಕಟ್ಟೋ ವಿಚಾರದ ಬಗ್ಗೆ ಅಥವಾ ಲೋನ್ ಆಗಿರ್ಬೋದು, ಲೈಫ್ ವಿಚಾರ ಆಗಿರ್ಬೋದು, ಮನಿ ಮ್ಯಾಟ್ರ್ ಆಗಿರ್ಬೋದು, ಅಥವಾ ಮೈಂಡ್ಸೆಟ್ ಟಾಪಿಕ್ಸ್ ಆಗಿರ್ಬೋದು, ಇನ್ನೂ ಕೆಲವೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಯೂಟ್ಯೂಬ್ನಲ್ಲಿ ನನ್ನ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಇವಾಗ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಂದು ವೀಡಿಯೋಗಳನ್ನ ತುಂಬ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮ್ ನೇಮನ್ನು ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಸಹ ನೀವು ನನ್ನನ್ನು ಫಾಲೋ ಮಾಡಿ. ಕನ್ಸ್ಟ್ರಕ್ಷನ್ ಬಗ್ಗೆ ಏನೇ ಮಾಹಿತಿ ಬೇಕು ಅಂತಿದ್ದರೂ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಕಳೆದ ವೀಡಿಯೋದಲ್ಲಿ ಮನೆ ಮೇನ್ ಡೋರ್ ಎಲ್ಲಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಉತ್ತಮವಾದ ಮಾಹಿತಿ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.